ಹಾಯ್ ಹೆಲೋ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತು ನಾನು ನಮ್ಮ ಮನೇಲಿದ್ದೇನೆ. ಬೆಳಿಗ್ಗೆ ಇವತ್ತು ಸಂಡೇ, ನಾನು ಬ್ರೇಕ್ಫಾಸ್ಟ್ ಇವತ್ತು ಪುಂಡಿ ಮಾಡಿದ್ದಾರೆ ಅಮ್ಮ. ಪ್ಲಸ್ ನಿನ್ನೆಯ ಪೋರ್ಕ್ ಇತ್ತು. ಬಟ್ ಪುಂಡಿ ವಿತ್ ಪೋರ್ಕ್ ಬೆಳಿಗ್ಗೆ ತಿನ್ನಲಿಕ್ಕೆ ಆಗೋದಿಲ್ಲ ಅಂಥೇಳಿ ಹಾಗೆ ತಿಂತಾಯಿದ್ದೀವಿ ಕೆಲವರೆಲ್ಲ. ಸೊ ಟೀ ಎಲ್ಲ ಮಾಡಿ ಆಯಿತು. ಸೊ ಈಗ ನಾವು ವಿನಿಲಿಗೆ ವೆಯ್ಟ್ ಮಾಡ್ತಾ ಇದ್ವಿ. ಚರ್ಚಿಗೆ ಹೋಗಬೇಕಲ್ವ, ಇವತ್ತು ಸಂಡೇ ಆದ ಕಾರಣ. ಸೊ ಚರ್ಚಿಗೆ ಹೋಗ್ತಾ ಇದ್ದೀವಿ. ಆಫ್ಟರ್ ತುಂಬ ತಿಂಗಳಾದ ಮೇಲೆ ನಾನು ನಮ್ಮ ಚರ್ಚಿಗೆ ಹೋಗ್ತಾ ಇದ್ದೀನಿ. ಅಂದರೆ ಮದುವೆ ಆಗೋಕ್ಕಿಂತ ಮುಂಚೆ ನಮಗೊಂದು ಪ್ಯಾರಿಷ್ ಅಂತ ಇರುತ್ತೆ, ಒಂದು ಚರ್ಚ್ ಅಂತ ಡೆಡಿಕೇಟೆಡ್ ಪ್ಯಾರಿಷ್ ಇರ್ತದೆ. ಸೊ ನಮ್ಮದು ಮೇನ್ ಚರ್ಚ್ ಆಗಿತ್ತು ಮದುವೆಗಿಂತ ಮುಂಚೆ, ಪುತ್ತೂರು ಮೈದಿ ದಿವಸ ಚರ್ಚ್. ಮದುವೆ ಆದಮೇಲೆ ವಿನಿಲಿದು ಯಾವ ಪ್ಯಾರಿಷು ಅದು ನನ್ನ ಪ್ಯಾರಿಷ್ ಆಗ್ತದೆ. ಸೊ ಅವನದು ಪ್ಯಾರಿಷ್ ಸೇಕ್ರೆಡ್ ಹಾರ್ಟ್ ಆಫ್ ಜೀಸಸ್ ಚರ್ಚ್ ಮಾರಿಯಲ್. ಸೊ ಮದುವೆ ಆದ ನಂತರ ಆ ಚರ್ಚ್. ಸೊ ಯೂಶ್ವಲಿ ನಾವು ಅಲ್ಲಿ ಹೋಗೋದು ಡೈಲಿ. ಬಟ್ ತುಂಬ ದಿನ ಆಯ್ತಲ್ವಾ, ಮತ್ತು ಇಲ್ಲಿ ಇದ್ದೀನಲ್ಲ, ಹೋಗುವ ಅಂತ ಪಪ್ಪ ಹೇಳಿದರು. ಸೊ ಹೋಗ್ತಾ ಇದ್ದೀವಿ. ನೋಡಿ, ಇದುವೇ ನಮ್ಮ ಮಾಯದೇವ್ಸ್ ಚರ್ಚ್ ಪುತ್ತೂರು. ಬಸ್ ಸ್ಟ್ಯಾಂಡ್ ಅಪೋಸಿಟಲ್ಲೇ ಇರೋದು. ನಾನು ಸಣ್ಣದಿಂದ ಇಲ್ಲೇ ಚರ್ಚಿಗೆ ಬರ್ತಿದ್ದೆ. ಪ್ಲಸ್ ನನ್ನ ಕಾಯರ್ ಜರ್ನಿ ಸ್ಟಾರ್ಟ್ ಆಗಿದೆ ಇಲ್ಲೇ. ಅದು ಮದುವೆ ಆಗೋಕ್ಕಿಂತ ಮುಂಚೆ ತನಕ ನಾನು ಕಾಯರಿಗೆ ಹೋಗ್ತಾ ಇದ್ದೆ. ಪೂಜೆ ಎಲ್ಲ ಆದಮೇಲೆ ಆಚೆ ಈಚೆ ಸ್ವಲ್ಪ ಫ್ರೆಂಡ್ಸ್ ಜೊತೆ, ಕೆಲವರು ಪರಿಚಯವರ ಜೊತೆ ಎಲ್ಲ ಮಾತಾಡಿ ಆದಮೇಲೆ ನನ್ನ ಮಮ್ಮಿಗೊಂದು ಸ್ತ್ರೀ ಸಂಘಟನೆದು ಮೀಟಿಂಗ್ ಇತ್ತು. ಸೊ ಇದು ನನ್ನ ಓಲ್ಡ್ ಸ್ಕೂಲ್, ನನ್ನ ಪ್ರೈಮರಿ ಸ್ಕೂಲ್ ಇಲ್ಲೇ ನಾನು ಕಲಿತದ್ದು. ಸೊ ಅವ್ರ ಮೀಟಿಂಗಿಗೆ ಹೋಗಿ ಅವರನ್ನು ಕರ್ಕೊಂಡು ಬಂದಾದಮೇಲೆ ನಾವು ಹರಿಪ್ರಸಾದ್ ಹೋಟೆಲಿಗೆ ಹೋದ್ವಿ. ನಮ್ಮ ಸೆಕೆಂಡ್ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳಿಕೊಂಡು. ಸೊ ಎಲ್ಲರೂ ತುಪ್ಪ ದೋಸೆ ಆರ್ಡ್ರ್ ಮಾಡಿದ್ವಿ. ತುಪ್ಪ ದೋಸೆ ತಿಂದಾದಮೇಲೆ ಹರಿಪ್ರಸಾದಿಂದ ವಾಪಸ್ ಸೀದಾ ಮನೆಗೆ ಬಂದ್ವಿ. ಸೊ ತಿಂಡಿ ಎಲ್ಲ ಆದಮೇಲೆ ನಾವು ಡೈರೆಕ್ಟ್ ನಮ್ಮ ಮನೆಗೆ ಬಂದ್ವಿ, ಅಂದರೆ ವಿನಿಲ ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಅದಾದಮೇಲೆ ನಾವು ಡ್ರೆಸ್ಅಪ್ ಆದ್ವಿ. ಯಾಕಂದರೆ ಆ್ಯಡ್ಲಿನ್ನ ಕಸಿನ್ನ ಫಸ್ಟ್ ಹೋಲಿ ಕಮ್ಯೂನಿಯನ್ ಇತ್ತು. ಹಾಗೆ ನಾವು ಡ್ರೆಸ್ಅಪ್ ಆಗಿ ಹೋಗ್ತಾ ಇದ್ವಿ. ಸೊ ಈ ಡ್ರೆಸ್ ನನಗೆ ವಿನಿಲ್ನ ಆಂಟಿ ಗಿಫ್ಟ್ ಮಾಡಿದ್ದು. ಸೊ ತುಂಬ ಚೆಂದ ಉಂಟು. ನಾನು ರೀಸೆಂಟ್ಲಿ ಅದನ್ನು ಸ್ವಲ್ಪ ಫಿಟ್ಟಿಂಗ್ಸ್ ಎಲ್ಲ ಮಾಡಿದಷ್ಟೇ. ನಮ್ಮ ಮನೆ ಆಚೆ ಫುಲ್ ರೋಡ್ ಆಗ್ತಾ ಉಂಟು, ರೋಡಿನ ಕೆಲಸ ಎಲ್ಲ ಆಗ್ತಾ ಉಂಟು. ನೋಡಬೇಕು ಯಾವಾಗ ಮುಗೀತದೆ ಅಂತ. ನಾವೀಗ ಹೋಗ್ತಿರೋದು ಸಿಲ್ವರ್ ಜುಬ್ಲಿ ಹಾಲ್. ನಮ್ಮ ಮದುವೆ ಆಗಿತ್ತ ಅದೇ ಸೇಮ್ ಹಾಲಲ್ಲಿ ಇವತ್ತು ಆ್ಯಡ್ಲಿನ್ ಇದನ್ನೆಲ್ಲ ವಿನಿಲ್ನ ಫ್ರೆಂಡ್ ಪ್ಲಸ್ ನಮ್ಮ ನೇಬರ್ ಕೂಡ, ಅವನ ಕಸಿನಿನ ಫಸ್ಟ್ ಹೋಲಿ ಕಮ್ಯೂನಿಯನ್. ಫಸ್ಟ್ ಹೋಲಿ ಕಮ್ಯೂನಿಯನ್ ಯೂಶ್ವಲಿ ಥರ್ಡ್ ಫೋರ್ತ್ ಸ್ಟ್ಯಾಂಡರ್ಡಿನ ಕ್ರಿಶ್ಚಿಯನ್ ಮಕ್ಕಳಿಗೆಲ್ಲ ಸಿಗುತ್ತೆ. ಸೊ ಹೀಗೆ ಒಂದು ಚರ್ಚಲ್ಲಿ ಆಗುತ್ತೆ ಪೂಜೆ ಎಲ್ಲ ಆದಮೇಲೆ. ಆಮೇಲೆ ಒಂದು ಜಸ್ಟ್ ಫಂಕ್ಷನ್ ಥರ ರಿಸೆಪ್ಷನ್ ಇಡ್ತಾರಲ್ಲ ಮದುವೆ ಆದಮೇಲೆ, ಹಾಗೆ ಒಂದು ಫಂಕ್ಷನ್ ಥರ ಇಡ್ತಾರೆ ಹಾಲಲ್ಲಿ. ಸೊ ಇದು ನೀವು ನೋಡ್ತಿರೋದು ನನ್ನ ಹೈಸ್ಕೂಲ್ ಹಾಗೂ ಕಾಲೇಜಿದು ಗ್ರೌಂಡ್. ಸೊ ಇದು ಹಾಲ್, ಇದು ಎಂಟ್ರೆನ್ಸ್. ಆ್ಯಂಡ್ ಜ್ಯೂಸ್ ತುಂಬ ಚೆಂದ ಇತ್ತು, ವಾಟರ್ಮೆಲನ್ ಜ್ಯೂಸ್. ಸೊ ನೀವು ನೋಡಿ, ಆ್ಯಡ್ಲಿನ್ ಬಂದ. maka black zaile mujhe pura doyan le to pata sa magi munti gallen galta to munche kappu man will be black Decoration subita. ಸೊ ನಮ್ಮ ಕಮ್ಯೂನಿಯನ್ ಫಂಕ್ಷನ್ ಎಲ್ಲ ಹೇಗೆಲ್ಲ ನಡೀತದೆ ಅಂತ ತುಂಬ ಜನರಿಗೆ ಗೊತ್ತಿಲ್ಲ. ಆದಷ್ಟು ನಾನು ಕ್ಲಿಮ್ಸ್ ಥರ ತೊಗೊಂಡಿದ್ದೇನೆ. ಸೊ MC ಲೆಸ್ಲಿ ನಮ್ಮ ಮದುವೆಗೆ ಮಾಡಿದ್ರಲ್ಲ, ಅವರೇ ಇದ್ದಾರೆ. ಸೊ ಅವನದು MC ನಮಗೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಈ MC ಕೂಡ ತುಂಬ ಚೆನ್ನಾಗಿ ಮಾಡಿದರು. ಸೊ ಫಂಕ್ಷನಲ್ಲಿ ಸ್ಟಾರ್ಟ್ ಆಗಬೇಕಾದ್ರೆ ಆಲ್ಮೋಸ್ಟ್ ಲೇಟ್ ಆಗಿತ್ತು. ಬಟ್ ಅದು ಲೇಟ್ ಆದ ಹಾಗೆ ಗೊತ್ತೇ ಆಗಲಿಲ್ಲ, ತುಂಬ ಚೆನ್ನಾಗಾಗಿತ್ತು. ಸೊ ಫಸ್ಟಿಗೆ ಎಂಟ್ರಿ ಆಗುತ್ತೆ, ಫುಲ್ ಫ್ಯಾಮಿಲಿ ಮೆಂಬರ್ಸಿದ ಎಂಟ್ರಿ ಆಗುತ್ತೆ. ಎಂಟ್ರಿ ಆದಮೇಲೆ ಕೇಕ್ ಕಟ್ಟಿಂಗ್, ಪ್ರೇಯರ್ ಎಲ್ಲ ಆಗುತ್ತೆ. ಸೊ ಶಾರ್ಟ್
ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಮೊದಲಿಗೆ ಇಲ್ಲಿ ಅವರು ಇಂಟ್ರೊಡಕ್ಷನ್ ಕೊಡ್ತಾರೆ. ಸೊ ಫುಲ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಥರ ಒಂದು ಜಸ್ಟ್ ಒಂದು ಇಂಟ್ರೊಡಕ್ಷನ್ ಕೊಡಬೇಕಾದ್ರೆ ನಮ್ಮ ವಿನಿಲ್ನ ಫ್ರೆಂಡಿನ ತಮ್ಮ ಅಜ್ಜು ಇದನ್ನೆಲ್ಲ ಕೊಡ್ಲಿಪೇಟೆ ವ್ಲಾಗ್ಸಲ್ಲಿ ನೀವು ನೋಡಿರ್ಬೋದು ಅಜ್ಜು. ಸೊ ಅವ್ನು ಬಂದು ಜಾಯಿನ್ ಆದ ನಮ್ಮ ಜೊತೆ ಕೂಡ. ಸೊ ಇದೆಲ್ಲ ಆದಮೇಲೆ ಬ್ಲೆಸ್ಸಿಂಗ್ಸ್ ಆಗ್ತದೆ. ಬ್ಲೆಸ್ಸಿಂಗ್ಸ್ ಆದಮೇಲೆ ಟೋಸ್ಟ್ ಆಗ್ತದೆ. ಟೋಸ್ಟ್ ಆದಮೇಲೆ ನಾವು ಸ್ವಲ್ಪ ಡ್ಯಾನ್ಸ್ ಆ್ಯಂಡ್ ತುಂಬ ಇರುತ್ತೆ ಡ್ಯಾನ್ಸ್ ಮತ್ತು ಸ್ಟಾರ್ಟರ್ಸ್ ಎಲ್ಲ ಕೊಡ್ತಾರೆ. ಸೊ ನೀವು ನೋಡಿ. आणि उपरांत जर कोणाक घट्ट चियर्स म्हळ्यार तें येवन पावता. जाय ती कोणाक काही उलोवंक वचना. जाय ती आनी तें घट्ट म्हणा म्हणना. जाय ती तर सगळ्यांक तुमचो ग्लास येयलो पळय तो दर्या पळय. देवानाथय आमचे दोळे कडसून ताच्या मोकल्या जिविताक बरें मागोवप आनी व्हडलो जाल्या उपरांत कितें जायचें कशें जायचें म्हणून तुमी चिंतात न्ही तें सगळें तुमच्या मोतेकान ताका बरें मागोवन सगळें सांगात. 3, 2, 1. चार जणांनी म्हळ्यार रावना पळय घट्ट जाय. परत एक गो ऑन एवरीवन 3, 2, 1. येस लवली. परत एक फावटी बरें मागोवन ಈಗ ಇಲ್ಲಿ ಗೇಮ್ಸ್ ಕೂಡ ಆಗ್ತಾ ಉಂಟು ಸೈಡಲ್ಲಿ. ತುಂಬ ಅಂದರೆ ತುಂಬ ಚೆನ್ನಾಗಿರೋ ಗೇಮ್ಸ್ ಎಲ್ಲ ಆಗ್ತಾ ಇತ್ತು. ಒಂದು ಕಂಪ್ಲೀಟ್ ಗೇಮ್ ನಾನು ಕೊಂಕಣಿಯಲ್ಲಿ ಉಂಟು, ಬಟ್ ಅದನ್ನ ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ಹಾಕ್ತೀನಿ ನಿಮಗೆ. गेम सिंपल आसा. विन जाल्ल्यांक कातारां दिरम्स आनी प्राइज आसा. ओके गेम सिंपल आसा. सगळ्यांनी आयकोनचें. आतां आमगेर एक दुकर आलो सारकी. त्या दुकराक 2 पाय, 2 कान, 1 नाक, 1 शिपटी, 2 दोळे. ओके इतलेंच जालें. बाकीचें ना. बोटी आनी कान आसा. गेम सिंपल. हांव तुमच्या लगे माईक काडून येता ना. तुमी दुकराक कितले म्हण काळे आसा म्हणटा ना 4 पाय म्हणा 4 शिपटी 6 शिपटी. येस बरें काउंट करून दवरल्या नंतर वो आराम म्हाका बरें बरें. ओके दोगांचे पळय इनाम मेळटलें. उपकार पडलो आवाज येता. देवान आमकां हो बाकी दिसपाव केला ताका आमी वीडियो विद फोटो सांग तक तू एक्सप्लेन कर.
ಗೊತ್ತಾಯ್ತಾ ಹೌದಾ ಕಾಲಪ್ಪ ಕಾಲಿ ಜೋರ್ ಕಚ್ಚ ಮಗ ಕಾಲಿ ಜೋರ್ ಕಚ್ಚ ಮಗ ಓಯ್ ಜೋರ್ ಕಚ್ಚ ಮಗ आईस्क्रीम खाओगी आईस्क्रीम देखो गोतु ना जेवण आवरी करता ಇದರಲ್ಲ ನಮ್ಮ ಫಸ್ಟ್ ಹೋಲಿ ಕಮ್ಯೂನಿಯನ್ ಫಂಕ್ಷನ್ ಹೇಗಿರುತ್ತೆ ಅಂತ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನೆಲ್. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ನನಗೆ ತುಂಬ ಸಪೋರ್ಟಿವ್ ಅನಿಸುತ್ತೆ. ನೆಕ್ಸ್ಟ್ ಹೊಸ ವ್ಲಾಗ್ ಅಥವಾ ವಿಡಿಯೋ ಒಂದಿಗೆ ಬರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.